ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ, ಆಂಜನೇಯನ ದೇವಸ್ಥಾನ ಇದು ಜೈನ ಮಂದಿರವನ್ನು ನೋಡಿಕೊಂಡು ನಾವು ಬೆಟ್ಟದಿಂದ ಕೆಳಗಡೆ ಇಳಿದ್ರೆ ಬೆಟ್ಟದ ತಪ್ಪಲಿನಲ್ಲಿ ಇದೆ ಈ ದೇವಸ್ಥಾನ. ಈಗ ಸದ್ಯ ಬಾಗಿಲನ್ನು ಹಾಕಿದರೆ ನೋಡ್ತಾ ಇರ್ಬೋದು ನೀವು. ಹಳೆಯದಾದಂಥ ಒಂದು ದೇವಸ್ಥಾನವನ್ನು ರಿನೋವೇಷನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಏನು ದೇವರ ವಿಗ್ರಹ ಕಾಣ್ತಾ ಇಲ್ಲ. ಫೋಟೋ ಏನಾದರೂ ಸಿಕ್ಕಿದ್ರೆ ನಿಮಗೆ ಹಾಕ್ತೇನೆ. ಇದು ನೋಡ್ತಾ ಇದ್ದೀರಾ ನೀವು, ಮೆರವಣಿಗೆಯ ದೇವರ ಮೂರ್ತಿಯನ್ನು ನೋಡ್ತಾ ಇದ್ದೀರಾ. ಇವಾಗ ಇದೇನು ನೋಡ್ತಾ ಇದ್ದಾರೆ ನೀವು, ಇದು ಈ ವಿಗ್ರಹವೇ ಗರ್ಭಗುಡಿಯಲ್ಲಿರುವಂಥ ವಿಗ್ರಹ. ನೋಡ್ಬೋದು ಎಷ್ಟು ಸುಂದರವಾಗಿದೆ. ಹಾಗೆ ಊರೊಳಗಡೆ ಬಂದರೆ ಬಸದಿಯನ್ನು ನೋಡ್ಬೋದು ನಾವು. ಇದನ್ನು 1890ರಲ್ಲಿ ಸ್ಥಾಪಿಸಿದ್ದಾರೆ. ಹಾಗೆ ಒಳಗಡೆ ನೋಡ್ಬೋದು ಒಂದು ಸುಂದರ ಕಂಬಗಳು, ಹಳೆ ಕಂಬಗಳಿಂದ ನಿರ್ಮಿಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು, ಹಳೆ ಕಂಬಗಳು ಎಲ್ಲ. ನೀವು ಈಗ ನೋಡ್ತಾ ಇದ್ದೀರಾ, ಆದಿನಾಥ ಸ್ವಾಮಿ, ಶ್ರೀ ಆದಿನಾಥ ಸ್ವಾಮಿಯ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀರಾ. ತುಂಬ ಸುಂದರವಾದ ವಿಗ್ರಹ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಶ್ರೀ ಪಾರ್ಶ್ವನಾಥ ಸ್ವಾಮಿಯ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ. ಈಗ ಇಲ್ಲೂ ಕೂಡ ಜೈನ ಮುನಿಗಳ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಆ ಕಡೆ ಈ ಕಡೆ ಶ್ರೀ ಪದ್ಮಾವತಿ ದೇವಿ ಮತ್ತು ಜ್ವಾಲಾಮಾಲಿನಿ ದೇವಿಯನ್ನು ನೋಡ್ಬೋದಾಗಿದೆ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಹಳೆಯದಾದಂಥ ಒಂದು ಗ್ರಾಮ ದೇವತೆಯ ಮಾರಮ್ಮ ದೇವಿ ದೇವಸ್ಥಾನ ಸಿಗುತ್ತೆ. ಹಾಗೆ ಮುಂದೆ ಹೋದರೆ ಇಲ್ಲೊಂದು ಹಳೆಯ ಕಟ್ಟಡ ಮತ್ತು ಬಲಮುರಿ ಗಣೇಶನ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ಒಳಗಡೆ ಇರುವಂಥ ವಿಗ್ರಹವನ್ನು ತೋರಿಸ್ತೀನಿ ಬನ್ನಿ. ನೋಡ್ಬೋದು ನೀವು ಈಗ ವಿಗ್ರಹ ಎಷ್ಟು ಚೆನ್ನಾಗಿದೆ. ಗಣೇಶನ ವಿಗ್ರಹವನ್ನು ನೋಡ್ತಾ ಇದ್ದೀರಾ. ಹಾಗೆ ಪಕ್ಕದಲ್ಲಿ ಇಲ್ಲೊಂದು ಪಾಳು ಬಿದ್ದ ಒಂದು ಹಳೆಯದಾದಂಥ ಒಂದು ಕಟ್ಟಡವನ್ನು ನೋಡ್ಬೋದು ನಾವು. 2 ಮಹಡಿಯ ಕಟ್ಟಡವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲೇ ಪಕ್ಕದಲ್ಲೇ ಒಂದು ಹಳೆಯ ಕಟ್ಟಡವನ್ನು ನಾವು ನೋಡ್ಬೋದು. ಇದನ್ನು ಕಲ್ಲಿಂದ ಕಟ್ಟಿದ್ದಾರೆ. ನೋಡ್ಬೋದು, ಇದ್ರ ಡಿಸೈನ್ ನೋಡಿ ಒಂಥರ ವಿಚಿತ್ರವಾಗಿದೆ. ಇಲ್ಲೇ ಮನೆಯ ಮುಂದೆ ಒಂದು ಬಾವಿಯನ್ನು ಸಹ ನಾವು ನೋಡ್ಬೋದು. ಹಳೆಯ ಕಟ್ಟಡ ಇದು. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಹಳೆಯದಾದಂಥ ಒಂದು ಜೈನ ಬಸದಿ ಇದೆ. ಇದು ಶ್ರೀ ಆದೇಶ್ವರ ಸ್ವಾಮಿ ದಿಗಂಬರರ ಒಂದು ಜೈನ ಬಸದಿ. ಇದ್ದೀರಾ ನೀವೀಗ ಎಷ್ಟು ಸುಂದರವಾಗಿ ಕೆತ್ತಿದರೆ. ಎಲ್ಲ ಕಟ್ಟಡವನ್ನು ಒಂದು ಸುಂದರವಾದ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ಹಳೆಯದಾದಂತಹ ಒಂದು ಕಟ್ಟಡವನ್ನು ನೋಡ್ಬೋದು ನಾವು. ಇದು ಸುಮಾರು 100 ವರ್ಷಗಳ ಮೇಲಿನ ಕಟ್ಟಡ ಅಂತ ನನಗನ್ಸುತ್ತೆ. ಇದನ್ನು ಈಗ ಗೋರ್ಮೆಂಟ್ ಹಾಸ್ಪಿಟಲನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ತುಂಬ ಸುಂದರವಾದ ಡಿಸೈನು, ಮತ್ತು ಇದು ಬ್ರಿಟಿಷರ ಕಾಲದ್ದು ಆಗಿರ್ಬೋದು. ಅದೇ ಥರ ಇದೆ, ಅದೇ ರೀತಿಯಾದ ಒಂದು ಕಟ್ಟಡ.
ಆದರೆ ಈಗ ಗೋರ್ಮೆಂಟ್ ಹಾಸ್ಪಿಟಲ್ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.